ಬಂಧುಗಳೇ, ಜಗಜ್ಯೋತಿ ಬಸವೇಶ್ವರರು ಅಕ್ಷರಶಃ ಯುಗ ಪ್ರವರ್ತಕರು. ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಯುಗ ಪ್ರವರ್ತಕ ಅಂತ ಕರೆದಾಗ ಹಲವಾರು ರೀತಿಯ ಕ್ರಾಂತಿಗಳಿಗೆ, ಬದಲಾವಣೆಗಳಿಗೆ ಸಂಚಲನ ಶಕ್ತಿಯನ್ನು ಕೊಟ್ಟಂತಹ ಒಂದು ಚೈತನ್ಯ ಆ ವ್ಯಕ್ತಿಯಾಗಿದ್ದಾಗ ಮಾತ್ರ ಆ ವ್ಯಕ್ತಿಯನ್ನು ಯುಗ ಪ್ರವರ್ತಕ ಅನ್ನಲಿಕ್ಕೆ ಸಾಧ್ಯ. ಜೊತೆಗೆ ಒಬ್ಬ ವ್ಯಕ್ತಿಯ ಹುಟ್ಟು ಮತ್ತು ಆ ವ್ಯಕ್ತಿಯ ಜೀವನದ ಕಾಲಘಟ್ಟದಲ್ಲಿ ಮಾಡಿದಂತಹ ಒಂದಿಷ್ಟು ಕೆಲಸಗಳ ಪರಿಣಾಮ ಭೌತಿಕವಾಗಿ ತಾನು ಶರೀರ ಬಿಟ್ಟ ಹಲವಾರು ಶತಮಾನಗಳ ನಂತರವೂ ಯಾವಾಗ ಜೀವಂತವಾಗಿರುತ್ತೋ ಆಗ ಮಾತ್ರ ಒಬ್ಬ ವ್ಯಕ್ತಿ ಯುಗ ಪ್ರವರ್ತಕ ಅಂತ ಕರೆಯಲ್ಪಡ್ತಾನೆ. ಇವತ್ತು ನಾವು ಬಸವೇಶ್ವರರ 888ನೇ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಅಂತಂದರೆ 8 ಶತಮಾನಗಳು ಕಳೆದರೂ ಕೂಡ ಆ ವ್ಯಕ್ತಿಯ ತತ್ವಗಳು, ಬೋಧನೆಗಳು, ಜೀವನದ ಪಾಠ ಇಂದಿಗೂ ಅಷ್ಟೇ ಪ್ರಸ್ತುತ ಆಗಿದೆ, ಜೀವಂತವಾಗಿದೆ ಅನ್ನುವಂಥದ್ದು ನಿಸ್ಸಂಶಯ. ಬಂಧುಗಳೇ, ಬಸವೇಶ್ವರರ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ, ಅದರಲ್ಲೂ ವಿಶೇಷವಾಗಿ ಇಂದಿನ ಯುವಜನತೆಯ ದೃಷ್ಟಿಯಿಂದ ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ, ಬಸವಣ್ಣರ ಕಾಲಘಟ್ಟ ಹೇಗಿತ್ತು, 12ನೇ ಶತಮಾನದ ಭಾರತ, 12ನೇ ಶತಮಾನದ ಕರ್ನಾಟಕ ಹೇಗಿತ್ತು, ನಮ್ಮ ಸಾಮಾಜಿಕ, ಭೌಗೋಳಿಕ, ರಾಜಕೀಯ, ಆರ್ಥಿಕ ಪರಿಸ್ಥಿತಿಗಳು ಹೇಗಿತ್ತು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾವು ಅವಲೋಕಿಸಬೇಕು. ಹಿಂದೂ ಚಿಂತನೆಯ, ವೈದಿಕ ಚಿಂತನೆಯ ಮತ್ತು ಸನಾತನ ಸಂಸ್ಕೃತಿಯ ವಿಶೇಷತೆ ಅಂತಂದರೆ ಅತ್ಯಂತ ಉದಾತ್ತವಾದ ಮಾನವೀಯ ಚಿಂತನೆಗಳನ್ನು ಈ ಸಂಸ್ಕೃತಿ ನಮಗೆ ಪ್ರಪಂಚಕ್ಕೆ ಕೊಡ್ತು. ಆದರೆ ಮನುಷ್ಯ ಸಹಜವಾದಂತಹ ಹಲವಾರು ನ್ಯೂನ್ಯತೆಗಳು ಸಮಾಜದಲ್ಲಿ ಆಗಾಗ ಬರ್ತಾ ಹೋಗ್ತವೆ. ಚಿಂತನೆ ಎಷ್ಟೇ ಉದಾತ್ತವಾಗಿದ್ರೂ ಕೂಡ ಆಚರಣೆಯಲ್ಲಿ ನ್ಯೂನ್ಯತೆಗಳು ಬರುವಂಥದ್ದು ಮನುಷ್ಯ ಸಹಜವಾದಂಥ ಲೋಪಗಳು. ಆ ಮನುಷ್ಯ ಸಹಜವಾದಂಥ ಲೋಪಗಳನ್ನು ತಿದ್ದಲಿಕ್ಕೆ ನಮ್ಮ ಪರಂಪರೆಯಲ್ಲಿ ಆಗಾಗ ಯಾವಾಗ ಲೋಪಗಳು ಕಾಣ್ತಾ ಬರ್ತಾವೋ, ಎದ್ದು ಕಾಣ್ತಾ ಬರ್ತಾವೋ, ಆ ಲೋಪಗಳನ್ನು ಸರಿ ಮಾಡಲಿಕ್ಕೆ ಮಹಾಪುರುಷರ ಅವತಾರಗಳಾಗ್ತಾ ಬರ್ತವೆ. ಹೇಗೆ ನಾವು ಮನೆಯಲ್ಲಿರುವಂಥ ತಾಮ್ರದ ಪಾತ್ರೆಗಳಿಗೆ ನಾವು ಪ್ರತಿನಿತ್ಯ ನಿಂಬೆಹಣ್ಣು, ಪ್ರತಿನಿತ್ಯ ಹುಣಸೆ ಹಣ್ಣನ್ನು ಹಚ್ಚಿ ಅದನ್ನು ಕಿಲುಬನ್ನು ತೆಗೆದಾಗ ಮಾತ್ರ ಅದು ಹೊಳೆಯುತ್ತೋ, ಸಮಾಜಕ್ಕೂ ಕೂಡ ಅವಾಗವಾಗ ಈ ಉದಾತ್ತ ಚಿಂತನೆಗಳ ಸಾರವನ್ನು ಕೊಟ್ಟಾಗ ಮಾತ್ರ ಮನುಷ್ಯ ಸಹಜವಾದಂಥ ಲೋಪದೋಷಗಳು ಕಡಿಮೆ ಆಗ್ತವೆ. ಸ್ವಾಮಿ ವಿವೇಕಾನಂದರು ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ನೋ ರಿಲಿಜನ್ ಆನ್ ಅರ್ತ್ preaches the dignity of humanity in such a lofty strain as Hinduism, and no religion on earth treads upon the poor and the low in such a fashion as Hinduism. ನಮ್ಮಲ್ಲಿ ಅಂಥ ಉದಾತ್ತ ಚಿಂತನೆ ಒಂದು ಕಡೆ ಇದ್ದರೆ, ಆಚಾರಗಳಲ್ಲೂ ಅಂಥ ಒಂದು ಸಂಕುಚಿತತೆ, ತಪ್ಪುಗಳು ಇನ್ನೊಂದು ಕಡೆ ಆಗ್ತವೆ. ಕರ್ನಾಟಕ 12ನೇ ಶತಮಾನದ ಭಾರತೀಯ ಸಮಾಜದಲ್ಲೂ ಕೂಡ ಜಾತಿಯ ಕಂದಕಗಳು, ಲಿಂಗದ ಆಧಾರದ ಮೇಲಿನ ತಾರತಮ್ಯ, ವರ್ಣಾಶ್ರಮದ ತಾರತಮ್ಯ, ವರ್ಗ ಅಸಮಾನತೆ, ಹೀಗೆ ಬೇರೆ ಬೇರೆ ರೀತಿಯ ವಿಡಂಬನೆಗಳಿಂದಾಗಿ, ಆಚಾರಗಳ ವಿಡಂಬನೆಯಿಂದಾಗಿ ಜ್ಞಾನದ ಒಂದು ದೊಡ್ಡ ಭಂಡಾರ ಏನಿತ್ತು, ಚಿಂತನೆ ಏನಿತ್ತು, ಅದು ಕ್ಷೀಣಿಸಿ ಹೋಗ್ತಾ ಇತ್ತು. ಇದನ್ನು ಮತ್ತೆ ಸರಿ ಮಾಡಲಿಕ್ಕೆ ಒಬ್ಬ ಯುಗ ಪ್ರವರ್ತಕನ ಅವತಾರದ ಅವಶ್ಯಕತೆ ಇತ್ತು. ಆ ಒಂದು ಕೆಲಸವನ್ನು ಜಗಜ್ಯೋತಿ ಬಸವೇಶ್ವರರು 12ನೇ ಶತಮಾನದಲ್ಲಿ ಮಾಡಿದ್ರು. ಬಸವೇಶ್ವರರ ಕಾಲಘಟ್ಟ, ಅವರ ಜೀವನವನ್ನು ನಾವು ನೋಡಿದಾಗ ವಿ ವಿಲ್ ರಿಯಲೈಸ್ ಒನ್ ಥಿಂಗ್. ಬಸವೇಶ್ವರರು ಹಿ ವಾಸ್ ದ ಪಿವೋಟಲ್ ಮ್ಯಾನ್ ಫಾರ್ ಪೊಲಿಟಿಕಲ್, ಇಕನಾಮಿಕ್, ಸೋಷಿಯಲ್, ಕಲ್ಚರಲ್ ಆ್ಯಂಡ್ ಆಲ್ಸೋ ಸ್ಪಿರಿಚುವಲ್ ರೆವಲ್ಯೂಷನ್ಸ್ ಇನ್ ಆಲ್ ಆಫ್ ಸೌತ್ ಇಂಡಿಯಾ. ವಿಶೇಷತೆ ನೋಡಿ, ಬೇರೆ ಬೇರೆ ಸಮಾಜಗಳಲ್ಲಿ ಈ ರೀತಿಯ ಕ್ರಾಂತಿಗಳು, ಬದಲಾವಣೆಗಳೇ ನಡೀತು. ಅದು ಒಂದೊಂದು ರೀತಿಯ ಕ್ರಾಂತಿ ಒಬ್ಬರಿಂದ ಪ್ರಾರಂಭ ಆಗ್ತಿತ್ತು. ಅಂದರೆ ಯಾರೋ ಸಾಮಾಜಿಕ ಕೆಲಸ ಮಾಡೋರು, ಮತ್ತೊಬ್ಬರು ಯಾರೋ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಬದಲಾವಣೆ ತರೋರು, ಮತ್ತೊಬ್ಬರು ಇನ್ಯಾವುದರಲ್ಲೋ ತಗೊಂಡು ಬರೋರು. ಆದರೆ ಈ ಎಲ್ಲ ಕ್ರಾಂತಿಗಳಲ್ಲೂ ಬುನಾದಿ ಹಾಕಿರುವಂಥ ಏಕೈಕ ವ್ಯಕ್ತಿ ಅಂತ ನಿಮಗೆ ಕಾಣುವಂಥದ್ದು ಬಹುಶಃ 12ನೇ ಶತಮಾನದ ಕರ್ನಾಟಕದ ಬಸವೇಶ್ವರರು ಮಾತ್ರ. ನಿಮಗೆ
ಬಸವೇಶ್ವರರ ಜೀವನವನ್ನು ನಾವು ಸಂಕ್ಷಿಪ್ತವಾಗಿ ನೋಡಿದಾಗ ಸಾಮಾಜಿಕವಾಗಿ ವರ್ಗ ಅಸಮಾನತೆಯ ವಿರುದ್ಧದ ಅವರ ಒಂದು ಕ್ರಾಂತಿ ಇವತ್ತಿಗೂ ಅದರ ಪ್ರಸ್ತುತತೆಯನ್ನು ನಾವು ನೋಡ್ತೇವೆ. ಅಕ್ಕ ಮಹಾದೇವಿ ಮತ್ತು ಅವರ ನಂತರ ಬಂದಂತಹ ನೂರಾರು ಶಿವಶರಣೆಯರನ್ನು ನೋಡಿದಾಗ ಲಿಂಗ ಅಸಮಾನತೆಯನ್ನು, ಲಿಂಗ ಭೇದವನ್ನು ಮುರಿದು ಪ್ರತಿಯೊಬ್ಬರೂ ಕೂಡ ಆ ಜ್ಞಾನದ ಅನುಭವಕ್ಕೆ ಮತ್ತು ಅನುಭಾವಕ್ಕೆ, ಅಧ್ಯಯನಕ್ಕೆ ಮತ್ತು ಅನುಷ್ಠಾನಕ್ಕೆ ಎಲ್ಲರೂ ಅರ್ಹರು ಮತ್ತು ಸಮಾನ ಹಕ್ಕು ಉಳ್ಳವರು ಅಂತ ಹೇಳಿ ಪ್ರತಿಪಾದಿಸಿದ್ದು ನಮಗೆ ಗೊತ್ತಾಗುತ್ತೆ. ಮೂರನೇದು, ಅವರು ಹಾಕದಂಥ ಒಂದು ಸಾಮಾಜಿಕ ಮತ್ತು ರಾಜಕೀಯ ಆರ್ಥಿಕ ಕ್ರಾಂತಿಗಳು, ಅದಕ್ಕೆ ಹಾಕಿದಂಥ ಬುನಾದಿಗಳು, ಅದರ ಫೌಂಡೇಶನ್ ಇದ್ದಿದ್ದು ಸ್ಪಿರಿಚುವಲ್ ಫ್ರೀಡಮ್ನಲ್ಲಿ ಮತ್ತು ಸ್ಪಿರಿಚುವಲ್ ಇಂಡಿಪೆಂಡೆನ್ಸ್ನಲ್ಲಿ. ನಮ್ಮ ಉಪನಿಷತ್ತುಗಳ ಪ್ರಮುಖ ಒಂದು ಅಂಶ ಏನು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ಜೀವದಲ್ಲೂ ಕೂಡ ಅದೇ ಪರಮಾತ್ಮನ ಅಂಶ ಇದೆ ಅನ್ನುವಂಥ ಒಂದು ವಸ್ತು ಒಂದು ಚಿಂತನೆ ಏನಿದೆ, ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿ ಭಾರತೀಯ ಚಿಂತನೆ, ಉಪನಿಷತ್ತಿನ ಚಿಂತನೆ. ಆ ಒಂದು ಚಿಂತನೆಯ ಆಧಾರದ ಮೇಲೆಯೇ ಬಸವಣ್ಣರು ನೀನು ಯಾವ ಕೆಲಸ ಮಾಡ್ತೀಯಾ, ನೀನು ಯಾವ ಜಾತಿಯಲ್ಲಿ ಹುಟ್ಟಿದೆಯಾ, ನೀನು ಹೆಣ್ಣಾಗಿ ಹುಟ್ಟಿದೆಯೋ ಗಂಡಾಗಿ ಹುಟ್ಟಿದೆಯೋ, ಯಾವುದೂ ಕೂಡ ಆ ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮತ್ತು ಸಮಾಜದಲ್ಲಿ ಸಮಾನತೆಯನ್ನು, ಒಂದು ಸಮಾನ ಹಕ್ಕನ್ನು, ಅಧಿಕಾರವನ್ನು ಮತ್ತು ಕರ್ತವ್ಯದ ನಿಷ್ಠೆಯನ್ನು ಪರಿಪಾಲಿಸೋದ್ರಲ್ಲಿ ಇದು ಯಾವುದೂ ಕೂಡ ಅಡ್ಡ ಬರಬಾರದು ಅನ್ನುವಂಥದ್ದನ್ನು ಸಾರಿ ಸಾರಿ ಹೇಳಿದ್ದು ಬಸವಣ್ಣರ ಚಿಂತನೆ. ಇನ್ನೊಂದು ವಿಶೇಷ ನೀವು ನೋಡಬೇಕು, ಜಗಜ್ಯೋತಿ ಬಸವೇಶ್ವರರು ಎಷ್ಟು ಪ್ರೋಗ್ರೆಸಿವ್ ಇದ್ದರು ಅವರ ಕಾಲಘಟ್ಟಕ್ಕೆ ಅನ್ನೋದನ್ನು ಕಂಪೇರ್ ಮಾಡಬೇಕು ಅಂತಂದರೆ, ಸರಿಸುಮಾರು 13ನೇ ಶತಮಾನದ ಸಂದರ್ಭದಲ್ಲಿ ಇಂಗ್ಲೆಂಡ್ನಲ್ಲಿ ಮ್ಯಾಗ್ನಾ ಕಾರ್ಟಾ ರಿಲೀಸ್ ಆಯಿತು. ಮ್ಯಾಗ್ನಾ ಕಾರ್ಟಾ ವಾಸ್ ಒನ್ ಆಫ್ ದಿ ಫಸ್ಟ್ ಚಾರ್ಟರ್ಸ್ ಆಫ್ ಪೊಲಿಟಿಕಲ್ ಈಕ್ವಾಲಿಟಿ. ಅದು ಬಂದಿದ್ದು 13ನೇ ಶತಮಾನದಲ್ಲಿ. ನಂತರದಲ್ಲಿ ನಾವೇನು ಫ್ರೆಂಚ್ ರೆವಲ್ಯೂಷನ್ನ ನೋಡಿದ್ವಿ, ಫ್ರೆಂಚ್ ರೆವಲ್ಯೂಷನ್ನಲ್ಲೂ ಭ್ರಾತೃತ್ವ, ಸಮಾನತೆ, ಫ್ರೆಟರ್ನಿಟಿ, ಈ ಎಲ್ಲ ವ್ಯಾಲ್ಯೂಸ್ಗಳೇನು ಬಂತು, ಆ ಫ್ರೆಂಚ್ ರೆವಲ್ಯೂಷನ್ ನಾವು ನೋಡಿದ್ದು 18-19ನೇ ಶತಮಾನದಲ್ಲಿ. ನಾವು ಅಮೆರಿಕನ್ ಸಿವಿಲ್ ಲಿಬರ್ಟೀಸ್ ಮೂವ್ಮೆಂಟ್ನ ನೋಡಿದ್ದು 20ನೇ ಶತಮಾನದಲ್ಲಿ. ಈ ಎಲ್ಲ ಮೂವ್ಮೆಂಟ್ಗಳೂ ಯಾವ ಪೊಲಿಟಿಕಲ್ ಈಕ್ವಾಲಿಟಿ, ಸೋಷಿಯಲ್ ಈಕ್ವಾಲಿಟಿ, ಇಕನಾಮಿಕ್ ಈಕ್ವಾಲಿಟಿಯನ್ನು ಸಾಧಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಹೊರಟುವು. ಆಲ್ ಆಫ್ ದೀಸ್ ಮೂವ್ಮೆಂಟ್ಸ್ ವರ್ ಅ ಫ್ಯೂ ಸೆಂಚುರೀಸ್ ಆಫ್ಟರ್ ಬಸವಣ್ಣ. ಬಸವಣ್ಣ ಈ ಎಲ್ಲ ಕೆಲಸವನ್ನು 12ನೇ ಶತಮಾನದಲ್ಲಿ ಮಾಡಿದ್ರೆ, ಬಸವಣ್ಣರ ನಂತರ 100, 300, 500, 600 ವರ್ಷಗಳ ನಂತರ ಇದಕ್ಕೋಸ್ಕರ ಬೇರೆ ಬೇರೆ ದೇಶಗಳಲ್ಲಿ ಪ್ರಯತ್ನಗಳು ನಡೀತು. ಇದನ್ನು ನಾವು ನೋಡಿದಾಗ ಹೌ ಫಾರ್ ಸೈಟೆಡ್ ವಾಸ್ ಬಸವೇಶ್ವರ, ಹೌ ಪ್ರೋಗ್ರೆಸಿವ್ ವಾಸ್ ಬಸವೇಶ್ವರ, ಹೌ ಫ್ಯೂಚರಿಸ್ಟಿಕ್ ವಾಸ್ ಬಸವೇಶ್ವರ ಅನ್ನುವಂಥ ಒಂದು ಚಿಂತನೆ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಸವೇಶ್ವರರ ಮತ್ತೊಂದು ವಿಶೇಷತೆ ಅಂತಂದರೆ, ಈ ಎಲ್ಲ ಕ್ರಾಂತಿಗಳ ಜೊತೆಗೆ ಒಂದು ಭಾಷಾ ಕ್ರಾಂತಿಯೂ ಕೂಡ ಕರ್ನಾಟಕದಲ್ಲಿ ಬಸವೇಶ್ವರರು ಮತ್ತು ವಚನಕಾರರಿಂದಾಗಿ ಪ್ರಾರಂಭ ಆಯಿತು. ದೈವವಾಣಿಯನ್ನು ಜನವಾಣಿಯನ್ನಾಗಿ ಮಾಡಿಸುವಂಥ ಪ್ರಯತ್ನಗಳು ಬಹಳಷ್ಟು ಭಾರತದಲ್ಲಿ ನಡೆದಿದ್ವು. ಆದರೆ ಜನವಾಣಿಯನ್ನು ದೈವವಾಣಿಯನ್ನಾಗಿ ಮಾಡುವಂಥದ್ದು ವಚನಕಾರರಿಂದಾಗಿತ್ತು. ಸಾಮಾನ್ಯ ಜನ ಮಾತನಾಡುವಂಥ ಭಾಷೆಯಲ್ಲಿ ಜನಕ್ಕೆ ಬೇಕಾಗಿರುವಂಥ ಉದಾತ್ತ ಚಿಂತನೆಯನ್ನು, ಆನಂದಮಯ ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿರುವಂಥ ಮೊರಾಲಿಟಿ, ಎಥಿಕ್ಸ್ ಮತ್ತು ಸ್ಪಿರಿಚುಯಾಲಿಟಿ, ಈ ಮೂರನ್ನು ಬಹಳ ಸುಲಭವಾಗಿ ಕೊಟ್ಟಿದ್ದು ಬುದ್ಧನ ನಂತರ ಭಾರತದಲ್ಲಿ ಬಹಳ ದೊಡ್ಡ ಪ್ರಯತ್ನ ಕರ್ನಾಟಕದ ವಚನಕಾರರು ಮಾಡಿದ್ದು. ಅದಕ್ಕೆ ಓಂಕಾರವನ್ನು ಹಾಕಿದ್ದು ಭಗವಾನ್ ಬಸವೇಶ್ವರರು. ಇವತ್ತು ಕರ್ನಾಟಕದಲ್ಲಿ ಇಂಥ ದೊಡ್ಡ ವಚನ ಸಾಹಿತ್ಯ ಪರಂಪರೆ ನಮಗಿದೆ ಅಂತಂದರೆ ಅದಕ್ಕೆ ಬಸವೇಶ್ವರರ ಬಹಳ ದೊಡ್ಡ ಕೊಡುಗೆ ಕನ್ನಡ ಸಾಹಿತ್ಯ ಪರಂಪರೆಗಿದೆ. ನಾವು ಬಸವೇಶ್ವರರನ್ನು ಒಬ್ಬ ಮಲ್ಟಿಫೆಸೆಟೆಡ್ ಪರ್ಸನಾಲಿಟಿಯ ದೃಷ್ಟಿಯಿಂದ ನೋಡಿದಾಗ ಬಸವೇಶ್ವರರಲ್ಲಿ ನಾವು ಒಬ್ಬ ಋಷಿಯನ್ನೂ ಕಾಣ್ತೇವೆ, ಬಸವಣ್ಣರಲ್ಲಿ ಒಬ್ಬ ಕವಿಯನ್ನೂ ಕಾಣ್ತೇವೆ, ಭಂಡಾರಿಯಾಗಿದ್ದಂಥ ಬಸವೇಶ್ವರರಲ್ಲಿ ಒಬ್ಬ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟರನ್ನು ಕಾಣ್ತೇವೆ. ಎಲ್ಲಕ್ಕಿಂತ ಮುಗಿಲಾಗಿ ಬಹಳ ಸಣ್ಣ ಸಣ್ಣ ವಿಚಾರಗಳಲ್ಲಿ, ಪದಗಳಲ್ಲಿ, ಸಾಲುಗಳಲ್ಲಿ ದೊಡ್ಡ ಸಾರ್ವಕಾಲಿಕ ಸತ್ಯವನ್ನು ಕೊಟ್ಟಂತಹ ದಾರ್ಶನಿಕನಾಗಿ, ಋಷಿಯಾಗೂ ಕೂಡ ನಾವು ಬಸವೇಶ್ವರರನ್ನು ನೋಡ್ತೇವೆ. ಅಂಥ ಬಸವೇಶ್ವರರ ಚಿಂತನೆಗಳು ಇವತ್ತಿಗೂ ಕೂಡ
ಅತ್ಯಂತ ಜೀವಂತವಾಗಿರುವಂಥದ್ದು. ನಾವು ಅದನ್ನು ಪ್ರತಿನಿತ್ಯ ಅನುಭವಿಸ್ತಾ ಇರುವಂಥದ್ದನ್ನು ನಾವೆಲ್ಲರೂ ಕೂಡ ಅದನ್ನು ಗಮನಿಸ್ತಾ ಇರ್ತೀವಿ. ಬಸವೇಶ್ವರರನ್ನು ನಾವು ನೆನಪಿಸ್ಕೊಂಡಾಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಪಾರ್ಲಿಮೆಂಟ್ನಲ್ಲಿ ಹಲವಾರು ಬಾರಿ ಮತ್ತು ಹೊಸ ಪಾರ್ಲಿಮೆಂಟ್ನ ಕಟ್ಟಡ ಈಗೇನು ಪ್ರಾರಂಭ ಆಗ್ತಾ ಇದೆ ಅದರ ಗುದ್ದಲಿ ಪೂಜೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಬಸವೇಶ್ವರರ ಅನುಭವ ಮಂಟಪದ ಚಿಂತನೆಯನ್ನು ಅವರು ನೆನಪಿಸ್ಕೊಂಡಿದ್ರು. ಅನುಭವ ಮಂಟಪ ಅಲ್ಲಿದ್ದಂಥ ಚಿಂತನೆಗಳು, ಅಲ್ಲಿ ವಚನಗಳು, ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಂಥ ವಚನಕಾರರು, ಸಾಮಾನ್ಯ ಜನರ ಅಭಿಪ್ರಾಯಗಳು ಪ್ರತಿಧ್ವನಿಸ್ತಾ ಇದ್ದಂಥ ಒಂದು ವೇದಿಕೆ. ಇದನ್ನೆಲ್ಲ ನೋಡಿದಾಗ ನಮ್ಮ ಇಂಗ್ಲೆಂಡ್ನಿಂದ ಬಂದಂತಹ ವೆಸ್ಟ್ಮಿನ್ಸ್ಟರ್ ಮಾಡೆಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಏನಿದೆ, ಡೆಮಾಕ್ರಸಿ ಏನಿದೆ, ಅದಕ್ಕಿಂತ ಎಷ್ಟೋ ಶತಮಾನಗಳ ಮುಂಚೆಯೇ ಕರ್ನಾಟಕದಲ್ಲಿ ನಮ್ಮ ಕನ್ನಡದ ಜನ ಅನುಭವ ಮಂಟಪದ ವೇದಿಕೆಯ ಮೂಲಕ ಈ ಪ್ರಜಾಪ್ರಭುತ್ವದ ಒಂದು ಫೌಂಡೇಶನನ್ನು ಇಡೀ ಪ್ರಪಂಚಕ್ಕೆ ಹಾಕಿ ತೋರಿಸಿದ್ದು ನಮಗೆ ಕಾಣಿಸುತ್ತೆ. ಈ ಅನುಭವ ಮಂಟಪದ ಬಗ್ಗೆ ನಾವು ಮಾತನಾಡಿದಾಗ ಅನುಭವ ಮಂಟಪ ಈ ಶಬ್ದದ ಒಂದು ಅರ್ಥಗರ್ಭಿತತೆ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಏನು ಬೇಕಾದರೂ ಹೆಸರಿಡ್ಬೋದಿತ್ತು ಈ ಮಂಟಪಕ್ಕೆ, ಆದರೆ ಬಸವೇಶ್ವರರು ಅದನ್ನು ಕರೆದಿದ್ದು ಅನುಭವ ಮಂಟಪ ಅಂತ. ಭಾರತದ ನೆಲದಲ್ಲಿ ಹುಟ್ಟಿರುವ ಎಲ್ಲ ಆಧ್ಯಾತ್ಮಿಕ ಚಿಂತನೆಗಳು ಅನುಭವವನ್ನು ಪ್ರಮಾಣವಾಗಿ ಇಟ್ಕೊಂಡಿರುವಂಥ ಒಂದು ಚಿಂತನೆಗಳು. ಇದರಲ್ಲಿ ಯಾರೋ ಒಬ್ಬ ಪ್ರವಾದಿ ಇದನ್ನು ಹೇಳಿದ್ರು ಅಂತ, ಯಾರೋ ಒಂದು ಪುಸ್ತಕದಲ್ಲಿದೆ ಅಂತ, ಯಾರೋ ಒಬ್ಬ ಗುರು ಹೇಳ್ದ ಅಂತ, ಇನ್ಯಾರೋ ಒಬ್ಬ ದೊಡ್ಡ ಮನುಷ್ಯ ಹೇಳ್ದ ಅನ್ನುವಂಥ ಕಾರಣಕ್ಕೆ ಒಂದು ವಿಚಾರವನ್ನು ನಂಬಬೇಕು ಅಂತ ನಮ್ಮ ಚಿಂತನೆಯಲ್ಲಿ ಹೇಳಲಿಲ್ಲ. ನೀನು ಪ್ರತಿಯೊಂದು ವಿಚಾರವನ್ನು ಪ್ರಶ್ನಿಸಬೇಕು. ಆ ವಿಚಾರ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದು ನಿನಗೆ ಗೊತ್ತಾಗೋದು ಹೇಗೆ ಅಂದರೆ, ನಾಟ್ ಆನ್ ದಿ ಅಥಾರಿಟಿ ಆಫ್ ಬುಕ್ಸ್, ನಾಟ್ ಆನ್ ದಿ ಅಥಾರಿಟಿ ಆಫ್ ಪ್ರಾಫಿಟ್ಸ್, ನಾಟ್ ಆನ್ ದಿ ಅಥಾರಿಟಿ ಆಫ್ ಗಾಡ್ ಹೆಡ್ಸ್, ಬಟ್ ಆನ್ ದ ಸೋಲ್ ಅಥಾರಿಟಿ ಆಫ್ ಯುವರ್ ಎಕ್ಸ್ಪೀರಿಯನ್ಸ್. ಇದನ್ನು ಅಷ್ಟು ಭಾರತೀಯ ಚಿಂತನೆಗಳಲ್ಲಿ ನಮಗೆ ಕೊಟ್ಟಿತ್ತು. ಅದಕ್ಕೆ ಬಸವೇಶ್ವರರು ಅನುಭವ ಮಂಟಪದಲ್ಲಿ ಆ ಒಂದು ಚಾವಡಿಗೆ ಅವ್ರ ಹೆಸರಿಟ್ಟಿದ್ದು ಅನುಭವ ಮಂಟಪ ಅಂತ. ಅಲ್ಲಿ ಯಾರ್ಯಾರು ಬಂದು ವಿಚಾರ ಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ರೋ, ಈ ಪುಸ್ತಕದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಪುಸ್ತಕದ ಉಲ್ಲೇಖ ಮಾಡಿ ಸೈಟೇಷನ್ ಕೊಟ್ಟು ಮಾತನಾಡಿರೋರಂತಲ್ಲ. ಅಲ್ಲಿ ಮಾತಾಡಿರೋವಂಥವ್ರು ಥಿಯರಿಗಳನ್ನು ಮಾತನಾಡಲಿಲ್ಲ, ಅನುಭವಗಳನ್ನು ಹಂಚಿದ್ರು. ಈ ಅನುಭವಗಳ ವಿಶೇಷತೆ ಏನು ಅಂದರೆ, ದೇ ಆರ್ ಯೂನಿವರ್ಸಲ್. ಬೆಂಕಿ ನನಗೂ ಸುಡತ್ತೆ, ನಿಮಗೂ ಸುಡತ್ತೆ. ಸೊ ಅನುಭವ ಮಂಟಪದಲ್ಲಿ ನಮಗೆ ಯಾವ್ಯಾವ ಚಿಂತನೆ ಬಂತು, ಆ ಅಷ್ಟೂ ಚಿಂತನೆಗಳು ದೇ ಆರ್ ಯೂನಿವರ್ಸಲ್ ಇನ್ ನೇಚರ್. ಸೊ ಅದ್ರ ಜೊತೆಗೆ ನಮ್ಗೆ ಇನ್ನೊಂದು ಏನು ಗೊತ್ತಾಗತ್ತೆ ಅಂದರೆ, ನಿಮಗೆ ಯಾವಾಗ ನಿಮ್ಮ ಇಡೀ ಒಂದು ಪ್ರಯತ್ನ ಅನುಭವದ ಆಧಾರದ ಮೇಲೆ ಸತ್ಯ ಶೋಧನೆಯ ಕೆಲಸ ನಡೆಯುತ್ತೋ, ನಂಬಿಕೆ ಆಧಾರದಲ್ಲಿ ನಡೆಯೋದಿಲ್ವೋ, ಆವಾಗ ಪ್ರಪಂಚದಲ್ಲಿ ಫೆನೆಟಿಸಿಸಮ್ ಇರೋದಿಲ್ಲ. ನಾನು ಈ ಒಂದು ಕೆಲಸ ಯಾಕೆ ಮಾಡಬೇಕು ಅಂತಂದರೆ, ಮೈ ಹೋಲಿ ಬುಕ್ ಸೇಸ್ ಸೋ ಅಂತಂದಾಗ ಇಟ್ ಈಸ್ ಬಿಲೀಫ್ ಆ್ಯಂಡ್ ಫೆನೆಟಿಸಿಸಮ್. ಇದನ್ನು ನಾನು ಮಾಡಬೇಕೋ ಮಾಡಬಾರ್ದು ಅನ್ನೋದನ್ನು ಡಿಸೈಡ್ ಮಾಡೋದು ನಾಟ್ ಅ ಪ್ರಾಫಿಟ್, ನಾಟ್ ಅ ಗುರು, ನಾಟ್ ಅ ಗಾಡ್ ಹೆಡ್, ನಾಟ್ ಅ ಹೋಲಿ ಬುಕ್, ಬಟ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಅಂತ ಅಂದಾಗ ಐ ಆಮ್ ದ ಮಾಸ್ಟರ್ ಆಫ್ ಮೈ ಓನ್ ಡೆಸ್ಟಿನಿ. ಆಗ ನಾನು ನನ್ನ ಅನುಭವದ ಆಧಾರದ ಮೇಲೆ ಯಾವುದು ಸತ್ಯ ಯಾವುದು ತಪ್ಪು ಅಂತ ಡಿಸೈಡ್ ಮಾಡಿ ನಾನು ಡಿಸಿಷನ್ಸ್ ತಗೊಳ್ತೀನಿ. ಸೊ ದಿ ಡೆತ್ ನೆಲ್ ಆಫ್ ಆಲ್ ಫೆನೆಟಿಸಿಸಮ್ ಯಾವಾಗ ಅಂತಂದರೆ, ಅನುಭವ ಮಂಟಪ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸ್ಥಾಪನೆಯಾದಾಗ, ಅನುಭವ ಮಂಟಪ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಜೀವಂತವಾಗಿದ್ದಾಗ, ಆಲ್ ಫೆನೆಟಿಸಿಸಮ್ ಇನ್ ದ ವರ್ಲ್ಡ್ ವಿಲ್ ಎಂಡ್. ಬಸವೇಶ್ವರರ ಅನುಭವ ಮಂಟಪದ ಇವತ್ತಿನ ಒಂದು ಇಂಪಾರ್ಟೆನ್ಸ್ ಏನಿದೆ, ಅದರ ರೆಲೆವೆನ್ಸ್ ಏನಿದೆ, ಈ ದಿಕ್ಕಿನಲ್ಲಿ ನಾವು ನೋಡಿದಾಗ ಪ್ರಪಂಚಕ್ಕೆ ವಿ ನೀಡ್ ಮೋರ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಟ್ರುತ್ ಅಂಡರ್ಸ್ಟ್ಯಾಂಡಿಂಗ್, ಮೋರ್ ಸೀಕಿಂಗ್ ಆಫ್ ಟ್ರುತ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಬಸವಣ್ಣ ಮತ್ತು ಬಸವಣ್ಣರ ಜೊತೆಗಿದ್ದಂಥ ಎಲ್ಲ ವಚನಕಾರರು ದೇ ಸ್ಟ್ರೆಸ್ಡ್ ಎಕ್ಸ್ಟೆನ್ಸಿವ್ಲಿ ಆನ್ ದಿಸ್ ಆಸ್ಪೆಕ್ಟ್ ಆಫ್ ಲರ್ನಿಂಗ್. ಅಂದರೆ ಈ ಎಲ್ಲ ಆ್ಯಂಗಲ್ನಿಂದ ನಾವು ನೋಡಿದಾಗ, ವಿಮೆನ್ ಎಂಪವರ್ಮೆಂಟ್ನ ದೃಷ್ಟಿಯಿಂದ ಈ ಎಲ್ಲ ಪದಗಳೇನಿದೆ, ವಿಮೆನ್ ಎಂಪವರ್ಮೆಂಟು, ಸೋಷಿಯಲ್ ಜಸ್ಟಿಸ್ಸು, ದೀಸ್ ಆರ್ ಆಲ್ ಕಾಯಿನೇಜಸ್ ಆಫ್ ದ 19th and the 20th century. ಬಟ್ ಈ ಎಲ್ಲ ಪದಗಳು 12ನೇ ಶತಮಾನದಲ್ಲಿ ರಕ್ತಪಾತವಿಲ್ಲದ ಕ್ರಾಂತಿಯಾಗಿ ಸಮಾಜದಲ್ಲಿ ತಂದಿದ್ದು ಬಸವೇಶ್ವರರ ಒಂದು ವಿಶೇಷತೆ. ನಾವು ಈಕ್ವಾಲಿಟಿಯನ್ನು ಸ್ಥಾಪಿಸಬೇಕು ಅಂತ ಕಾರ್ಲ್ ಮಾರ್ಕ್ಸು ಹೊರಟರು. ಮಾರ್ಕ್ಸ್ವಾದ ಪ್ರಪಂಚದಾದ್ಯಂತ ಎಂಥ ಒಂದು ಬ್ಲಡ್ ಶೆಡ್ನ ಕಾಸ್ ಮಾಡಿದೆ. ಚೈನಾದ ಪರಿಸ್ಥಿತಿ, ರಷ್ಯಾದ ಪರಿಸ್ಥಿತಿ, ಬೇರೆ ಬೇರೆ ಕಮ್ಯುನಿಸ್ಟ್ ದೇಶದ ಪರಿಸ್ಥಿತಿ ನಾವು ನೋಡಿದ್ದೀವಿ. ಬಟ್ ಆ ಎಲ್ಲ ಪರಿಸ್ಥಿತಿಗಳು, ಆ ಎಲ್ಲ ಕ್ರಾಂತಿಗಳು ದೇ ಶೆಡ್ ಬ್ಲಡ್, killed millions and still were unable to achieve the
ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ. ನಾವು ಅದೇ ರೀತಿ ನೀವು ಯಾವ ಈ ಒಂದು ಪ್ರಯತ್ನಗಳು ನಡೆದವಲ್ಲ, ಸಮಾನತೆಯನ್ನು ಸ್ಥಾಪಿಸಬೇಕು ಅನ್ನುವಂಥ ಪ್ರಯತ್ನಗಳು, ಈ ಯಾವುದೂ ಕೂಡ ಶಾಶ್ವತವಾಗಿ ಯಾಕೆ ಉಳಿಲಿಲ್ಲ, ಅವೆಲ್ಲವೂ ಯಾಕೆ ಕ್ರಂಬಲ್ ಆಗಿಬಿಟ್ವು, ಅಲ್ಲಲ್ಲೇ ಬಿದ್ದು ಹೋಗ್ಬಿಟ್ವು, ಕುಸಿದ್ಬಿಟ್ವು ಅಂತಂದರೆ ಆ ಯಾವ ಸಮಾನತೆಯ ಪ್ರಯತ್ನಗಳು ಕೂಡ ಆಧ್ಯಾತ್ಮಿಕ ಚಿಂತನೆಯ ಆಧಾರದ ಮೇಲೆ ನಿಂತಿರಲಿಲ್ಲ. ಬಸವೇಶ್ವರರ ಚಿಂತನೆಗಳು, ಸಮಾನತೆಗಳು ತಲತಲಾಂತರದಿಂದ ಭಾರತೀಯ ಚಿಂತನೆಯಲ್ಲಿದ್ದಂತಹ ಒಂದು ಬ್ರಹ್ಮವಾದದ ಚಿಂತನೆ ಏನಿತ್ತು, ಸಮಾನತೆ ಏನಿತ್ತು, ಆ ಒಂದು ಆಧಾರದ ಮೇಲೆಯೇ ಬಸವಣ್ಣನರ ಚಿಂತನೆ, ಎಲ್ಲ ವಚನಕಾರರ ಚಿಂತನೆ ನಡೆದಿದ್ದು. ಇದರ ಇಂಪ್ಯಾಕ್ಟ್ ಎಷ್ಟು ದೊಡ್ಡದಾಯಿತು ಅಂತಂದರೆ, ನಾವು ಕನ್ನಡಿಗರು ಬಹಳ ಹೆಮ್ಮೆ ಪಡಬೇಕಾಗಿರುವಂಥ ಸಂಗತಿ, ವಚನಕಾರರ ಒಂದು ಇನ್ಫ್ಲೂಯೆನ್ಸು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಲಿಲ್ಲ. ಈ ಭಕ್ತಿ ಪರಂಪರೆ ವಚನ ಸಾಹಿತ್ಯದ ನಂತರ ನಮ್ಮ ದಾಸ ಸಾಹಿತ್ಯದ ಮೂಲಕ ಇಡೀ ದೇಶದಾದ್ಯಂತ ಪಸರಿಸ್ತು. ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ನಮಗೆ ನಾಮದೇವ, ಜ್ಞಾನದೇವ, ಆ ಪರಂಪರೆಯಿಂದ ನಮಗೆ ಭಕ್ತಿ ಪರಂಪರೆ ಬಂತು. ನಿಮಗೆ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಭು ಚೈತನ್ಯರ ಒಂದು ದೊಡ್ಡ ಭಕ್ತಿ ಪರಂಪರೆ ಆಯಿತು. ಉತ್ತರ ಭಾರತದಲ್ಲಿ ಕಬೀರರು, ತುಳಸಿದಾಸರ ಒಂದು ಪರಂಪರೆ ಪ್ರಾರಂಭ ಆಯಿತು. ಇದೇ ಒಂದು ಭಕ್ತಿ ಪರಂಪರೆ ಅದರ ಎಪಿಸೆಂಟರ್ ಇದ್ದಿದ್ದು, ಅದು ಪ್ರಾರಂಭ ಆಗಿದ್ದು ತಮಿಳುನಾಡಿನ ನಮ್ಮ ನಾಯನರು ಮತ್ತು ಕರ್ನಾಟಕದ ವಚನಕಾರರ ಒಂದು ಇನ್ಫ್ಲೂಯೆನ್ಸು. ದಕ್ಷಿಣ ಭಾರತ ಉತ್ತರ ಭಾರತಕ್ಕೆ ಇಂಥ ಒಂದು ದೊಡ್ಡ ಭಕ್ತಿ ಪರಂಪರೆಯನ್ನು ಕೊಟ್ಟು, ಯಾವಾಗ ಭಾರತದಲ್ಲಿ ಸನಾತನ ಧರ್ಮದ ಮೇಲೆ ಒಂದು ಬಹಳ ದೊಡ್ಡ ಕಠಿಣ ಸಂದರ್ಭಗಳು ಬಂತು, ಅವಾಗೆಲ್ಲ ಈ ಭಕ್ತಿ ಪರಂಪರೆಯ ಆಧಾರದ ಮೇಲೆ ಸಮಾಜ ಗಟ್ಟಿಯಾಗಿ ನಿಂತಿದ್ದಿತು. ಈ ದೃಷ್ಟಿಯಿಂದ ನೋಡಿದಾಗ ಎಂಥ ದೊಡ್ಡ ಕಾಂಟ್ರಿಬ್ಯೂಷನನ್ನು ಜಗಜ್ಯೋತಿ ಬಸವೇಶ್ವರರಿಂದ ಪ್ರಾರಂಭ ಆದಂಥ ಎಲ್ಲ ಶಿವಶರಣರು ನಮಗೆ ಕೊಟ್ಟರು ದೇಶಕ್ಕೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಬಸವೇಶ್ವರರ ಚಿಂತನೆಗಳಲ್ಲಿ ಸಮಾನತೆ ವೀಕ್ನೆಸ್ನ ಪಾಯಿಂಟಿಂದ ಬರಲಿಲ್ಲ. ಸಮಾನತೆಯನ್ನು ಅವರು ಕೊಟ್ಟಿದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇರುವಂತಹ ಆಧ್ಯಾತ್ಮಿಕ ಸಮಾನತೆಯ ಆಧಾರದ ಮೇಲೆ. ಆ ಒಂದು ಸ್ಟ್ರೆಂತ್ನ ಪೊಸಿಷನ್ನಿಂದ ಸಮಾನತೆಯನ್ನು ಅವರು ಕಂಡುಕೊಂಡ್ರು. ವೀಕ್ನೆಸ್ನ ಪೊಸಿಷನ್ನಿಂದ ಸಮಾನತೆಯನ್ನು ಕಂಡುಕೊಳ್ಳಿಲ್ಲ. ಬಹಳಷ್ಟು ಬಾರಿ ಉಲ್ಲೇಖ ಆಗಲ್ಪಡುವ ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಎಂಥ ಅದ್ಭುತವಾಗಿರುವಂಥ ಚಿಂತನೆ ಇದು. ದುಡ್ಡಿರುವಂಥವ್ರು, ಶ್ರೀಮಂತರು ಶಿವಾಲಯವನ್ನು ಕಟ್ತಾರೆ, ನಾನೇನು ಮಾಡಲಿ, ನಾನು ಬಡವನಯ್ಯ ಅಂತ ಬಡವ ಅಂತಂದಾಗ ಎಂಥ ಉದಾತ್ತವಾದ ಅದ್ವೈತ ಚಿಂತನೆಯನ್ನು ಬಸವೇಶ್ವರರು ಇಷ್ಟು ಸುಲಭವಾದ ಸಾಲಲ್ಲಿ ತಿಳಿಸ್ತಾರೆ. ಬಡವನಿಗೆ ಇದಕ್ಕಿಂತ ಆತ್ಮಸ್ಥೈರ್ಯ ತುಂಬುವಂಥ ಇನ್ನೊಂದು ಸಾಲು ಬಹುಶಃ ನಮಗೆ ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದನೂ ನೋಡ್ಬೋದು, ಸಾಮಾಜಿಕ ದೃಷ್ಟಿಯಿಂದನೂ ನೋಡ್ಬೋದು, ಅಥವಾ ಒಂದು ಇಂಡಿವಿಜುವಲ್ ಎಂಪವರ್ಮೆಂಟ್ನ ದೃಷ್ಟಿಯಿಂದ ಕೂಡ ನೋಡ್ಬೋದು. ನಿನಗೆ ಯಾವ ದೇವರ ಅವಶ್ಯಕತೆ ಇಲ್ಲ, ಬಿಲ್ಡಿಂಗ್ನ ಅವಶ್ಯಕತೆ ಇಲ್ಲ, ದೇವಸ್ಥಾನಗಳ ದೊಡ್ಡ ದೊಡ್ಡ ಗೋಪುರಗಳ ಅವಶ್ಯಕತೆ ಇಲ್ಲ. ನಿನ್ನ ಕಾಲೇ ಕಂಬ, ನಿನ್ನ ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ ಅಂತಂದಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುವಂಥ ಏನು ವಿವೇಕಾನಂದರು ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅಂತ ಹೇಳ್ತಾರೆ, ಅದನ್ನು ಇದೇ ಒಂದು ಅರ್ಥವನ್ನು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೆ ಅರ್ಥ ಮಾಡಿಸಿದ್ದು, ಉಣ್ಬಣಿಸಿದ್ದು, ಅವನ ಜೀವನದಲ್ಲಿ ಅನುಭವಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಬಸವೇಶ್ವರರು. ಇದರಲ್ಲಿ ನನಗೆ ಬಹಳ ಇಷ್ಟ ಆಗುವಂಥದ್ದು ಯಾವುದು ಅಂದರೆ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಸ್ಥಾವರ ಅಂತಂದರೆ ಅದು ಕೇವಲ ದೇವಾಲಯ ಅಂತ ಅಷ್ಟೇ ಅಲ್ಲ. ಸ್ಥಾವರ ಅಂತಂದರೆ ಯಾವುದು ಸ್ಟ್ಯಾಟಿಕ್ ಆಗಿರುತ್ತೋ, ಯಾವುದು ನಿಂತಿರುತ್ತೋ, ಯಾವುದು ಸ್ಟ್ಯಾಗ್ನೆಂಟ್ ಆಗಿರುತ್ತೋ ಅದು ಸತ್ತೋಗುತ್ತೆ. ಯಾವುದು ಸದಾ ಸಂಚರಿಸ್ತಿರುತ್ತೋ, ಜಂಗಮತ್ವ ಯಾವುದರಲ್ಲಿರುತ್ತೋ ಅದು ನಿರಂತರವಾಗಿ ಜೀವಂತವಾಗಿರುತ್ತೆ. ಭಗವದ್ಗೀತೆಯಲ್ಲೂ ಕೂಡ ಇದಕ್ಕೆ ಚರೈವೇತಿ ಅಂತ ಹೇಳಿದರು. ಮುಂದೆ ನಡೀತಾ ಇರಬೇಕು ಅಂತ. ಇವತ್ತು ಬಸವೇಶ್ವರರ 888ನೇ ಜನ್ಮ ಜಯಂತಿ ಎಂದು ನೋಡಿದಾಗ ಭೌತಿಕವಾದ ಬಸವೇಶ್ವರರ ಶರೀರ ನಮ್ಮ ಜೊತೆಗೆ ಇಲ್ದಲೇ ಇದ್ದರೂ ಅವರ ಜಂಗಮತ್ವ ನಮ್ಮಲ್ಲಿ ನಿಜವಾಗ್ಲೂ ಜೀವಂತವಾಗಿದೆ. ಭಾರತದ ಸಂವಿಧಾನದ ಮೂಲ ಆಶಯಗಳನ್ನು ನೀವು ಗಮನಿಸಿದಾಗ ದ ಸ್ಪಿರಿಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ದ ಬಸವ ತತ್ವ ಇನ್ ಇಟ್. ಭಾರತದ ಸಂವಿಧಾನದ ಮೂಲ ಆಶಯಗಳಲ್ಲಿ ಆರ್ಟಿಕಲ್ 14ನ ಸಮಾನತೆ ಇರ್ಬೋದು, ಆರ್ಟಿಕಲ್ 17ನ ಅನ್ಟಚಬಿಲಿಟಿಯನ್ನು ಹೊಡೆದಾಕಿರುವಂಥ ವಿಚಾರ ಇರ್ಬೋದು. ಈ ಎಲ್ಲದನ್ನು ನೋಡಿದಾಗ ನಮಗೆ
ಇವತ್ತಿಗೂ ಕೂಡ ಬಸವೇಶ್ವರರ ರ್ಯಾಷನಲ್ ಥಿಂಕಿಂಗ್, ಬಸವೇಶ್ವರರ ತಪ್ಪು ವಿರುದ್ಧ ಹೋರಾಟದ ಒಂದು ಅವರ ಕೆಚ್ಚೆದೆಯ ಮನಸ್ಥಿತಿ, ಸಮಾಜದಲ್ಲಿ ಪರಿವರ್ತನೆ ತಗೊಂಡು ಬರುವಂಥದ್ದು ಸುಲಭ ಅಲ್ಲ. ಅದಕ್ಕೆ ದೊಡ್ಡ ಕರೇಜ್ ಆಫ್ ಕನ್ವಿಕ್ಷನ್ ಬೇಕು. ಬಸವೇಶ್ವರರು ಯಾವಾಗ ಈ ಸಮಾಜದ ಡೊಂಕುಗಳನ್ನು ತುದ್ದುತ್ತಾ ಹೋದರೋ ಅವ್ರ ಮೇಲೆ ತುಂಬ ದೊಡ್ಡ ಒಂದಿಷ್ಟು ಷಡ್ಯಂತ್ರಗಳು ನಡೆದವು. ಯಾರು ಒಳಗಡೆ ಇರ್ತಾರೋ, ಪ್ರಿವಿಲೇಜ್ನಲ್ಲಿ ಇರ್ತಾರೋ, ಸ್ಟೇಟಸ್ ಕೋ ಇಟ್ಕೊಂಡಿರ್ತಾರೋ ಅಂಥವ್ರಿಗೆ ಬದಲಾವಣೆ ಬೇಕಾಗಿರೋದಿಲ್ಲ. ಅಂಥವ್ರೆಲ್ಲರೂ ಅಟ್ಯಾಕ್ ಮಾಡಿದ್ರು. ಆದರೆ ಆ ಬದಲಾವಣೆಗಳಾಗೋವರೆಗೂ ಕೂಡ ಬಸವೇಶ್ವರರು ಕರೇಜ್ ಆಫ್ ಕನ್ವಿಕ್ಷನ್ನ ತೋರಿಸಿದ್ರು. ಸೊ ಇದನ್ನೆಲ್ಲ ಗಮನಿಸಿದಾಗ ಭಾರತೀಯ ಸಂವಿಧಾನದಲ್ಲಿ ಬಸವ ತತ್ವ ಅಡಗಿದೆ ಎನ್ನುವಂಥದ್ದು ಕಂಡಾಗ 888ನೇ ಜನ್ಮ ಜಯಂತಿಯಂದು, ಬಸವೇಶ್ವರರ ಜಯಂತಿಯಂದು ಆ ಬಸವೇಶ್ವರರ ಜಂಗಮ ತತ್ವ ಏನಿದೆ ಅದು ಇವತ್ತಿಗೂ ಭಾರತದಾದ್ಯಂತ ನಿರಂತರವಾಗಿದೆ, ಸರ್ವಸ್ಪರ್ಶಿಯಾಗಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಮನಸ್ಸಿಗೆ ಬರುತ್ತೆ. ಇನ್ನೊಂದು ವಿಶೇಷ ಅಂತಂದರೆ ಸ್ನೇಹಿತರೆ, ಬಸವೇಶ್ವರರ ಜಯಂತಿ ಕರ್ನಾಟಕದಲ್ಲಿ ನಮಗೆ ಬರುವಂಥದ್ದು ಅಕ್ಷಯ ತದಿಗೆಯ ದಿವಸವೇ. ಇವತ್ತು ಅಕ್ಷಯ ತದಿಗೆ. ಅಕ್ಷಯ ತದಿಗೆ ದಿವಸ ನಾವು ನಮ್ಮಲ್ಲಿರುವಂಥ ಸಂಪತ್ತು ಅಕ್ಷಯವಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ವೆಲ್ತ್ ಜನರೇಷನ್ ನಿರಂತರವಾಗಿ ನಡಿಬೇಕು, ಸಮೃದ್ಧಿ ಜಾಸ್ತಿ ಆಗಬೇಕು ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯ ಒಂದು ಬಹಳ ದೊಡ್ಡ ಆಶಯ. ಅದ್ರ ಜೊತೆಗೆ ಬಸವೇಶ್ವರರು ನಮಗೆ ಹೇಳಿದ್ದು, ಅವರು ಭಂಡಾರಿಯಾಗಿ ಕೆಲಸ ಮಾಡಿದ್ರು ಕೂಡ ಅವ್ರನ್ನ ಇವತ್ತು ಸಮಾಜ ನೆನಪಿಟ್ಕೊಂಡಿರುವಂಥದ್ದು, ಗೌರವಿಸುವಂಥದ್ದು ಕೋಶ ಭಂಡಾರಿ ಬಸವೇಶ್ವರ ಅಂತಲ್ಲ, ಭಕ್ತಿ ಭಂಡಾರಿ ಬಸವೇಶ್ವರ ಅಂತ. ನಾವು ಅಕ್ಷಯ ತದಿಗೆಯ ದಿವಸ ನಮ್ಮ ಕೋಶ ಭಂಡಾರ ಜಾಸ್ತಿ ಆಗಬೇಕು ಅಂತ ಮಾಡುವಂಥ ಪ್ರಯತ್ನದ ಜೊತೆಗೆ ನಾವೊಂದು ಮೂಲ ಸಂಪಾದನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಬಸವೇಶ್ವರರು ನಮಗೆ ಜ್ಞಾಪಿಸ್ತಾರೆ. ಅದ್ಯಾವುದು? ಬಸವೇಶ್ವರರು ನಮಗೆ ಹೇಳಿದ್ದು ಶೂನ್ಯ ಸಂಪಾದನೆಯನ್ನು ಮಾಡುವಂತ. ಶೂನ್ಯ ಸಂಪಾದನೆ ಅಂತಂದರೆ ಅದು ಝೀರೋ ಸಂಪಾದನೆ ಅಂತ ಅರ್ಥ ಅಲ್ಲ. ಶೂನ್ಯ ಅಂತಂದರೆ ಇಲ್ಲಿ ಪೂರ್ಣತ್ವದ ಸಂಪಾದನೆ ಅಂತ, ಅಂದರೆ ಆಧ್ಯಾತ್ಮದ ಸಂಪಾದನೆಯನ್ನು ಮಾಡಬೇಕು ಅಂತ ಬಸವೇಶ್ವರರು ನಮಗೆ ಹೇಳೋರು. ಎಲ್ಲ ಶಿವಶರಣರ ವಚನಗಳನ್ನು ನಾವು ಗಮನಿಸಿದಾಗ, ಅವರ ಪಾಠವನ್ನು ಗಮನಿಸಿದಾಗ ನಮಗೆ ನಮ್ಮ ಜೀವನಕ್ಕೆ ಬರುವಂಥ ಪಾಠಗಳಿಷ್ಟೇ. ಆ ಪೂರ್ಣತ್ವದ ಕಡೆಗೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಆಧ್ಯಾತ್ಮಿಕತೆಯ ಬುನಾದಿಯ ಮೇಲೆ ಸರ್ವ ಸಮಾನವಾದ, ಎಲ್ಲರನ್ನ ಅಪ್ಪಿಕೊಳ್ಳುವಂಥ, ಎಲ್ಲರನ್ನ ಒಪ್ಪಿಕೊಳ್ಳುವಂಥ, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸುವಂಥ, ಪ್ರತಿಯೊಬ್ಬರ ಯೋಗ್ಯತೆಯನ್ನು ಹುಟ್ಟಿನ ಮೇಲಲ್ಲ ಅವನ ಯೋಗ್ಯತೆಯ ಆಧಾರದ ಮೇಲೆ ಗೌರವಿಸಲ್ಪಡುವಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿರುವಂಥದ್ದು ಇಡೀ ದೇಶದ ಯುವಕರ ಒಂದು ಜವಾಬ್ದಾರಿ. ಬಸವೇಶ್ವರರ ಚಿಂತನೆಗಳನ್ನು ಪ್ರಪಂಚದಾದ್ಯಂತ, ವಿಶೇಷವಾಗಿ ಕನ್ನಡದ ಯುವಕರಿಗೆ, ಭಾರತದ ಯುವಕರಿಗೆ, ಎಲ್ಲ ಭಾಷೆಗಳಲ್ಲೂ ನಾವು ಅದನ್ನು ತೆಗೆದುಕೊಂಡು ತಲುಪಿಸಬೇಕಾಗಿರುವಂಥ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ನಾವು ಬಸವೇಶ್ವರರ ಚಿಂತನೆಗಳನ್ನು ನಾವು ತಿಳ್ಕೊಂಡಷ್ಟೂ ಕೂಡ ನಾವು ಮತ್ತಷ್ಟು ಸೈಂಟಿಫಿಕ್ ಥಿಂಕಿಂಗನ್ನು ಬೆಳೆಸ್ಕೊಳ್ತೇವೆ, ಮತ್ತಷ್ಟು ಇನ್ಕ್ಲೂಸಿವ್ ಆಗ್ತೇವೆ, ಮತ್ತಷ್ಟು ಅಕ್ಸೆಪ್ಟೆನ್ಸನ್ನು ಸಮಾಜದಲ್ಲಿ ವ್ಯಕ್ತಿಗಳ ಮಟ್ಟದಲ್ಲಿ ನಾವು ಗಮನಿಸ್ಕೊಳ್ಳೋದನ್ನು ನೋಡ್ತೇವೆ. ಆಚಾರ ಮತ್ತು ವಿಚಾರದ ಮಧ್ಯದಲ್ಲಿರುವಂಥ ಒಂದು ಬ್ರಿಡ್ಜ್ ಏನಿದೆ, ಗ್ಯಾಪ್ ಏನಿದೆ, ಅದನ್ನು ಅಳಿಸಿ ನುಡಿ ಮತ್ತು ನಡೆ ಎರಡೂ ಒಂದೇ ರೀತಿಯಾಗುವಂಥ ಜೀವನ ನಡೆಸೋದಕ್ಕೆ ಬಸವೇಶ್ವರರು ನಮಗೆ ಪ್ರೇರಣೆ ಕೊಡ್ತಾರೆ. ಈ ಎಲ್ಲ ಸಾರ್ವಕಾಲಿಕ ಸತ್ಯಗಳನ್ನು ನಾವು ಬಸವೇಶ್ವರರ ಜಯಂತಿಯಂದು ನಾವು ನೆನಪಿಸ್ಕೊಳ್ಬೇಕಿದೆ. ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ, ಬಸವರು ತೋರಿಸಿದಂಥ ಒಂದು ದಿವ್ಯ ಮಾರ್ಗದಲ್ಲಿ, ಸಮಾನತೆಯ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆದುಕೊಂಡು ಹೋಗೋಣ. ನಮಸ್ಕಾರ.